ಬೆಂಗಳೂರಿಗೆ ಎದುರಾಗಿರುವ ಮತ್ತೊಂದು ಆಪತ್ತು ಏನು? ರಾಜ್ಯ ಸರ್ಕಾರದ ಆದೇಶವೇ ಕೊರೋನಾ ರೋಗಿಗಳಿಗೆ ಕುತ್ತು ತಂದಿರುವುದು ಹೇಗೆ? ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆ ಮುಚ್ಚಿಡಲು ರಾಜ್ಯ ಸರ್ಕಾರ ಮಾಡಿದ ಆದೇಶ ಏನು? ನೋಡೋಣ ಆಕ್ಸಿಜನ್ ಹಾಹಾಕಾರ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಹೆಮ್ಮಾರಿ ಜೊತೆಗೆ ಕರುನಾಡಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಕರ್ನಾಟಕದಲ್ಲಿ ಸೋಂಕಿತರು ಉಸಿರಾಡಲು ಕಷ್ಟಪಡಬೇಕಾದ ಸಂಕಷ್ಟ ಕಾಡ್ತಾ ಇದ್ದು, ರಾಜ್ಯದಲ್ಲಿ ಮತ್ತೆ ಆಕ್ಸಿಜನ್ಗೆ ಹಾಹಾಕಾರ ಶುರುವಾಗುವ ಭೀತಿ ಎದುರಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಮತ್ತೆ ಆಕ್ಸಿಜನ್ಗೆ ಭಾರೀ ಸಮಸ್ಯೆಯಾಗ್ತಿರೋ ಅನುಮಾನ ಮೂಡಿದ್ದು, ಆಕ್ಸಿಜನ್ ವಿಚಾರದಲ್ಲಿ ಸರ್ಕಾರ ಮತ್ತೆ ಮಹಾ ಎಡವಟ್ಟು ಮಾಡಿದಂತಿದೆ. ಬೇಕಾದಷ್ಟು ಆಕ್ಸಿಜನ್ ನೀಡಬೇಕಿದ್ದ ಸರ್ಕಾರ ಮ್ಯಾನೇಜ್ ಮಾಡೋದಕ್ಕೆ ಮುಂದಾಗಿದ್ದು, ಸಲಹೆ ನೀಡಬೇಕಿದ್ದ ಸರ್ಕಾರ ಆದೇಶ ಮಾಡಿ ಎಡವಟ್ಟು ಮಾಡಿಕೊಳ್ತಿದೆ. ಬೆಂಗಳೂರು ಸೇರಿ ರಾಜ್ಯದಲ್ಲಿ ಮೆಡಿಕಲ್ ಆಕ್ಸಿಜನ್ ಹಾಹಾಕಾರ ಶುರುವಾಗಿದ್ದು, ಮೆಡಿಕಲ್ ಆಕ್ಸಿಜನ್ ಸಿಗದೆ ಆಸ್ಪತ್ರೆಗಳಲ್ಲಿ ರೋಗಿಗಳು ಪರದಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ನಿತ್ಯ 550 ಮೆಟ್ರಿಕ್ ಟನ್ ಆಕ್ಸಿಜನ್ ಬೇಕಾಗಿದೆ. ಆದರೆ ಈಗ ಬೆಂಗಳೂರಿನಲ್ಲಿ ನಿತ್ಯ 262.57 ಮೆಟ್ರಿಕ್ ಟನ್ ಆಕ್ಸಿಜನ್ ಮಾತ್ರ ಬಳಕೆ ಮಾಡಲಾಗ್ತಿದೆ. ಈಗಾಗಲೇ ಹೊರ ರಾಜ್ಯಗಳಿಂದ ಬೆಂಗಳೂರಿಗೆ ಆಕ್ಸಿಜನ್ ಪೂರೈಕೆ ಮಾಡ್ತಾ ಇದ್ದು, ರೈಲ್ವೆ, ಹಡಗು ಮೂಲಕ ಆಕ್ಸಿಜನ್ ಆಮದು ಮಾಡಿಕೊಳ್ಳಲಾಗ್ತಿದೆ. ಆಕ್ಸಿಜನ್ ಹಾಹಾಕಾರಕ್ಕೆ ಸರ್ಕಾರವೇ ಕಾರಣವಾಗುವ ಆತಂಕ ಎದುರಾಗಿದೆ. ಕನಿಷ್ಠ 3 ದಿನಕ್ಕೆ ಆಗುವಷ್ಟು ಆಕ್ಸಿಜನ್ ಸ್ಟಾಕ್ ಇಟ್ಕೊಳ್ಬೇಕು. ಸ್ಟಾಕ್ ಇಟ್ಟುಕೊಳ್ಳದಿದ್ರೆ ಆಸ್ಪತ್ರೆಯವರೇ ಹೊಣೆಯಾಗ್ತಾರೆ ಅಂತ ಆಸ್ಪತ್ರೆಗಳಿಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಆಕ್ಸಿಜನ್ ಕೊರತೆಗೆ ಆಸ್ಪತ್ರೆಯನ್ನೇ ಹೊಣೆ ಮಾಡಲು ಸರ್ಕಾರ ಪ್ಲಾನ್ ಮಾಡಿದ್ದು, ಸರ್ಕಾರದ ಈ ಆದೇಶದಿಂದಾಗಿ ಒಳ್ಳೆಯದಕ್ಕಿಂತ ಆಪತ್ತೆ ಹೆಚ್ಚಾಗಿದೆ. ಸ್ಟಾಕ್ ಇಟ್ಕೊಳ್ಬೇಕು ಅಂದ್ರೆ ಸೋಂಕಿತರಿಗೆ ಚಿಕಿತ್ಸೆ ಸಿಗೋದು ಕಷ್ಟವಾಗಲಿದ್ದು, ಮೊದಲೇ ಸೂಚನೆ ಕೊಟ್ಟರು ಆಸ್ಪತ್ರೆಯವರು ಕೇಳಿಲ್ಲ ಅಂತ ಸರ್ಕಾರ ಜಾರಿಗೊಳ್ಳಬಹುದಾಗಿದೆ. ಆಕ್ಸಿಜನ್ ಸಪ್ಲೈ ಮಾಡುವುದರಲ್ಲಿ ಸರ್ಕಾರದ ಮಹಾ ಎಡವಟ್ಟು ಮಾಡಿದ್ದು, ಸರ್ಕಾರ ಆದೇಶದಂತೆ ಆಕ್ಸಿಜನ್ ಸ್ಟಾಕ್ ಆಧಾರದ ಮೇಲೆ ಸೋಂಕಿತರನ್ನ ಅಡ್ಮಿಟ್ ಮಾಡಿಕೊಳ್ಳಲಾಗ್ತಿದೆ. ಆಕ್ಸಿಜನ್ ಪ್ರಮಾಣಕ್ಕೂ ಸೋಂಕಿತರ ಪ್ರಮಾಣಕ್ಕೂ ತಾಳೆ ಹಾಕಿ ದಾಖಲಾತಿ ಮಾಡುತ್ತಿದ್ದಾರೆ. ಸರ್ಕಾರದ ಈ ಆದೇಶದಿಂದಲೇ ರಾಜ್ಯದಲ್ಲಿ ಸಂಕಷ್ಟ ಶುರುವಾಗಿದೆ. ಸರ್ಕಾರದ ಆದೇಶದಿಂದ ಸಮಸ್ಯೆಗಳ ಸರಮಾಲೆಗೆ ಸೃಷ್ಟಿಯಾಗಿದೆ. ಆಕ್ಸಿಜನ್ ಲಭ್ಯತೆ ಆಧಾರದಲ್ಲಿ ಅಡ್ಮಿಟ್ ಮಾಡಿಕೊಂಡ್ರೆ ಹೊಸ ಕೊರೋನಾ ಸೋಂಕಿತರಿಗೆ ಆಕ್ಸಿಜನ್ ಬೆಡ್ಗಳೇ ಸಿಗಲ್ಲ. ಬೆಡ್ ಕೊಡೋದಕ್ಕೆ ಆಸ್ಪತ್ರೆಯವರು ಹಿಂದು ಮುಂದು ನೋಡದಂತಾಗಿದೆ. ಅಲ್ಲದೆ ಆಕ್ಸಿಜನ್ ಪೂರೈಕೆ ಬಗ್ಗೆಯೂ ಲೆಕ್ಕಾಚಾರ ಹಾಕಬೇಕಾಗಿದ್ದು, ಬೆಡ್ ಖಾಲಿ ಇದ್ರೂ ಆಕ್ಸಿಜನ್ ಸಿಗೋದಿಲ್ಲ ಅಂತ ಬೆಡ್ ನೀಡಿಲ್ಲ. ಚಿಕಿತ್ಸೆ ಕೊಡೋದಕ್ಕೆ ವೈದ್ಯರು, ನರ್ಸ್ ಇದ್ರೂ ರೋಗಿಗಳಿಗೆ ಬೆಡ್ ಸಿಕ್ಕಿಲ್ಲ. ಸರ್ಕಾರದ ಆದೇಶ ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ. ಸೂಕ್ತ ಸಮಯದಲ್ಲಿ ಆಕ್ಸಿಜನ್ ಬೆಡ್ ಸಿಗದೆ ಸೋಂಕಿತರು ಪರದಾಡ್ತಿದ್ದಾರೆ. ಆಕ್ಸಿಜನ್ 3 ದಿನಕ್ಕೆ ಮಾತ್ರ ಸಾಕಾಗುತ್ತೆ ಅಂತ ಹೊಸಬರಿಗೆ ಅಡ್ಮಿಟ್ ಮಾಡಿಕೊಳ್ಳಲ್ಲ. ಈಗಿರೋ ಸೋಂಕಿತರಿಗೆ ಬೆಡ್ ಬೇಕು ಅಂತ ಸುಮ್ಮನಾಗಬಹುದು. ಹೀಗಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗದೆ ಸೋಂಕಿತರು ಮತ್ತಷ್ಟು ನರಳಾಡಬೇಕಾಗುತ್ತೆ. ರಾಜ್ಯ ಸರ್ಕಾರ ಎಡವಟ್ಟಿನಿಂದ ಬೆಂಗಳೂರಿಗೆ ಗಂಡಾಂತರ ಕಾದಿದೆ. ತೀವ್ರ ಉಸಿರಾಟದ ಸಮಸ್ಯೆ ಇರೋರಿಗೆ ಆಕ್ಸಿಜನ್ ಸಿಗದಂತಾಗುವ ಆತಂಕ ಕಾಡ್ತಾ ಇದೆ. ಸರ್ಕಾರ 3 ದಿನ ಸ್ಟಾಕ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದೆ. ಹೀಗಾಗಿ ಈಗಾಗಲೇ ಚಿಕಿತ್ಸೆ ಪಡೆದಿರೋರಿಗೆ ಇಂತಿಷ್ಟೇ ಆಕ್ಸಿಜನ್ ಕೊಡಬೇಕಾಗುತ್ತೆ. ಆದರೆ ಪ್ರತಿ ನಿಮಿಷಕ್ಕೆ 10 ಲೀಟರ್ ಬೇಕಾದ ವ್ಯಕ್ತಿಗೆ 15 ಲೀಟರ್ ಬೇಕಾದರೆ ನೀಡೋದು ಹೇಗೆ? ಏಕಾಏಕಿ 5 ಲೀಟರ್ ಹೆಚ್ಚು ಮಾಡಿ ಆಕ್ಸಿಜನ್ ಖಾಲಿಯಾದರೆ ಏನ್ ಗತಿ ಅನ್ನೋದು ಪ್ರಶ್ನೆಯಾಗಿದೆ. ಸರ್ಕಾರದ ಆದೇಶದಂತೆ ಹೊಸದಾಗಿ ಸೋಂಕಿತರು ಬಂದರೆ ಆಸ್ಪತ್ರೆಯವರು ಅಡ್ಮಿಟ್ ಮಾಡಿಕೊಳ್ಳೋಕೆ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದೊಮ್ಮೆ ಕಂಡೀಷನ್ ನೋಡಿ ಅಡ್ಮಿಟ್ ಮಾಡಿದ್ರು ಆಕ್ಸಿಜನ್ ಸಿಗದೆ ಪರದಾಡಬೇಕಾಗುತ್ತೆ. ಅಲ್ಲದೆ ಆಕ್ಸಿಜನ್ ಸ್ಟಾಕ್ ಇಲ್ಲದೆ ಹೋದ್ರೂ ಯಾಕೆ ಅಡ್ಮಿಟ್ ಮಾಡಿಕೊಂಡ್ರಿ ಅಂತ ಅಧಿಕಾರಿಗಳು ಆಸ್ಪತ್ರೆಯವರಿಗೆ ಸಮಸ್ಯೆ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ. ಆಕ್ಸಿಜನ್ ಬೆಡ್ ಬಗ್ಗೆ ಸರ್ಕಾರವೇ ಎಡವಟ್ಟು ಆದೇಶ ಹೊರಡಿಸಿದ್ದು, ಆಕ್ಸಿಜನ್ ಕೊರತೆ ಮುಚ್ಚಿಡಲು ಈ ರೀತಿ ಹೇಳಿದ್ಯಾ ಅನ್ನೋ ಅನುಮಾನ ಮೂಡಿದೆ. ರಾಜ್ಯಕ್ಕೆ ಪ್ರಸ್ತುತ ಆಕ್ಸಿಜನ್ ಅವಶ್ಯಕತೆ ತುಂಬಾ ಇದೆ. ಆದರೆ ರಾಜ್ಯಕ್ಕೆ ಕೇಂದ್ರದಿಂದ ನಿರೀಕ್ಷಿತ ಮಟ್ಟದಲ್ಲಿ ಆಕ್ಸಿಜನ್ ಸಪ್ಲೈ ಇಲ್ಲ. ಹೈಕೋರ್ಟ್ ಚಾಟಿ ಬೀಸಿದ ಬಳಿಕ ಒಂದು ಹಂತಕ್ಕೆ ಕೇಂದ್ರ ಸರ್ಕಾರ ಆಕ್ಸಿಜನ್ ಪೂರೈಕೆ ಮಾಡ್ತಾ ಇದೆ. ಸದ್ಯ ಗ್ರಾಮೀಣ ಭಾಗದಲ್ಲೂ ಸೋಂಕು ಏರಿಕೆಯಾಗ್ತಿರೋದ್ರಿಂದ ಆತಂಕ ಹೆಚ್ಚಾಗಿದ್ದು, ಬೆಂಗಳೂರಿನಲ್ಲಿ ಮತ್ತೆ ಆಕ್ಸಿಜನ್ ಕೊರತೆ ಭೀತಿ ಎದುರಾಗಿದೆ.